ದಿನ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮಾಟ ಮಂತ್ರ ಸಮಸ್ಯೆಗಳ ಪರಿಹಾರ ಖಚಿತ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿವರೆಗೂ ನೋಡಿ. ವೀಕ್ಷಕರೇ, ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬಂದೇ ಬರುತ್ತೆ. ವೈಜ್ಞಾನಿಕ ಪರೀಕ್ಷೆಗಳಿಗೆ ಅಚ್ಚರಿ ಉಂಟು ಮಾಡುವ ಸಮಸ್ಯೆಗಳು ಇದೆ. ಆದ್ರೆ ಮನುಷ್ಯರಿಗೆ ಹೆಚ್ಚಾಗಿ ತೊಂದರೆ ಕೊಡುವ ಸಮಸ್ಯೆ ಅಂದ್ರೆ ಮಾಟ ಮಂತ್ರ, ದೃಷ್ಟಿದೋಷ, ಮಾಂತ್ರಿಕ ಶಕ್ತಿ ಪ್ರಯೋಗ, ವಾಮಾಚಾರ. ಎಂಥದ್ದೇ ಪ್ರೇತಾತ್ಮದ ಸಮಸ್ಯೆ ಇದ್ದರೂ ಪರಿಹರಿಸುವ ಕ್ಷೇತ್ರ ಅಂದರೆ ಅದು ಯಲ್ಲಮ್ಮ ದೇವಿ ಕ್ಷೇತ್ರ. ಈ ದೇವಸ್ಥಾನದಲ್ಲಿ 100ಕ್ಕೆ 200ರಷ್ಟು ಪರಿಹಾರ ಶತಸಿದ್ಧ. ಅಷ್ಟೇ ಅಲ್ಲದೆ ಮನುಷ್ಯನ ಜಾತಕದಲ್ಲಿ ಆರ್ಥಿಕ ತೊಂದರೆ, ಉದ್ಯೋಗ ಸಂಬಂಧಿತ ಸಮಸ್ಯೆ, ವ್ಯಾಪಾರದಲ್ಲಿ ಎದುರಾಗುವ ಅಡೆತಡೆಗಳು, ಭೂಮಿ ಸಂಬಂಧಿತ ದೋಷಗಳು, ಶತ್ರು ದೋಷ, ದೃಷ್ಟಿದೋಷ, ಕುಟುಂಬದಲ್ಲಿ ಅಶಾಂತಿ ಮತ್ತು ನಿಮ್ಮ ಸಂಕಟ, ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ. ಯಾರೇ ಏನೇ ಮಾಟ ಮಂತ್ರ ಮಾಡಿಸಿದ್ರೂ ಇಲ್ಲಿ ಭೂತ ಪ್ರೇತ ಕಾಟಗಳಿಂದ ಮುಕ್ತಿ ನೀಡಿ ರಿಯಲ್ ದೆವ್ವ ಬಿಡಿಸಿ ದೆವ್ವಗಳು ಹೆದರಿ ಓಡಿ ಹೋಗುವ ಸ್ಥಳ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ. ಮನೆಯಲ್ಲಿಯೋ ನಿಮ್ಮ ಮನೆಯಲ್ಲಿ ಈ ರೀತಿಯ ಸಮಸ್ಯೆ ಇದ್ರೆ ಒಮ್ಮೆ ಭೇಟಿ ನೀಡಿ. ಮಾಸ್ತೇನಹಳ್ಳಿ ಯಲ್ಲಮ್ಮ ದೇವಸ್ಥಾನ, ಜಿಗಣಿ, ಬೆಂಗಳೂರು. ನಾವಿಲ್ಲಿ ಹೊಸಕೋಟೆ ಬಂದು ಎಲ್ಲ ಚೆನ್ನಾಗಾಯಿತು. ನಮ್ಮ ಮತ್ತೆ ಥರ ಏನು ಹೇಳಿದ್ದಾರೆ ಅದು ಬಂದು ಮಾಡ್ಕೊಂಡ್ರೆ ಚೆನ್ನಾಗಿರೋ ಆಗುತ್ತೆ ಅಂತ ಹೇಳಿದ್ದಾರೆ. ಬರ್ತಾ ಇದ್ದೀವಿ. ನಾವು ಇವತ್ತು ಹೋಗಿ ನಾಳೆ ಬರ್ತೀವಿ. ಚೆನ್ನಾಗಾದ್ರೆ ಮಾಡ್ತೀವಿ. ಅದೇ ಗಾಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ನಿಮಗೆ ಬೇಕಾದರೆ ಬಿಡಿಸ್ಕೊಂಡು ಹೋಗಿ, ಚೆನ್ನಾಗಾಗುತ್ತೆ ನಿಮಗೂ ಅಂತ ಹೇಳಿದ್ದಾರೆ. ನಾಳೆ ಬರೋಣ ಅಂತ ಇದ್ದೀವಿ. ಚಿಗ್ನಿಂದ 1 ವರ್ಷ ಆಯಿತು. ಏನಿಲ್ಲ, ಮೈಯಲ್ಲೆಲ್ಲ ತುಂಬ ಪೇಯ್ನ್ ಆಗೋದು, ತಲೆನೋವು, ತಲೆಬರ, ಸೊಂಟ ನೋವು ಈ ಥರ ಇತ್ತು. ಎಲ್ಲೋದ್ರೂ ಹಾಸ್ಪಿಟ್ಲಿಗೆ ಹೋದರೆ ವಾಸಿಯಾಗಿಲ್ಲ. ಲಾಸ್ಟಿಗೆ ಇಲ್ಲಿ ಬಂದ ಮೇಲೆ ನಮ್ಗೆ ವಾಸಿಯಾಗಿರೋದು. ಗಾಳಿ ಇತ್ತು, ಗಾಳಿ ಶಕ್ ಆಗಿತ್ತು. ಅದು 3 ವರ್ಷದಿಂದ ಇತ್ತು, ನಮಗೆ ಗೊತ್ತಾಗಿರಲಿಲ್ಲ. ಹಾಸ್ಪಿಟ್ಲ್ ಅಂತ ತೋರಿಸ್ಕೊಂಡಿದ್ವಿ. ಈಗ ನಾರ್ಮಲ್ ಅಂತ ಇತ್ತು. ಇವಾಗ ಆಮೇಲೆ ಯಾರೋ ಹಿಂಗೆ ಹೇಳಿದ್ಮೇಲೆ ನಮ್ಗೆ ಗೊತ್ತಿತ್ತು, ಆದರೆ ಬಂದಿರಲಿಲ್ಲ ಅಷ್ಟೇ. ಇಲ್ಲಿ ಬಂದಮೇಲೆ ನಮ್ಗೆ ವಾಸಿಯಾಗಿರೋದು. ಈಗೆಲ್ಲ ಏನಾರು ಬಾಡಿ ಪೇನ್ ಇತ್ತಂದ್ರೆ, ಅಂಟು ಮುಂಟೆ ಏನಾರು ಸೋಕಿದ್ರೆ ಫಸ್ಟ್ ಏನು ಪ್ರಾಬ್ಲಮ್ ಇತ್ತು ಅದು ರಿಟರ್ನ್ ಆಗುತ್ತೆ. ಆವಾಗ ಬಂದು ಒಂದು ಅಲ್ಗ ಹಾಕಿಸ್ಕೊಂಡು ಹೋಗ್ಬಿಟ್ರೆ ಸರಿ ಹೋಗುತ್ತೆ. ನಮಗೆ ಇದು ಒಂಥರ ಏನಂತ ಹೇಳಬೇಕು, ತಾಯಿ ಮನೆ ಇದ್ದಂಗೆ. ನಂಬಿದ್ದೀವಿ, ಅಮ್ಮನ ಯಾವತ್ತು ನಮ್ಗೆ ಕೈ ಬಿಡಲ್ಲ.